ಏನು ಇಬ್ರು ತುಂಬ ಸಭ್ಯತೆಯಿಂದ ನಿಂತ್ಕೊಂಡಿದ್ದೀರಿ? ಏನಾದರೂ ಮಾತಾಡೋದಿತ್ತಾ? ಹ್ಞೂ ಅಪ್ಪೋರೆ. ಸತ್ಯ ಹೇಳಬೇಕು ಅಂತ ನಾನು ನಿಮಗೆ ಗಡುವು ಕೊಟ್ಟಿದ್ದೀನಿ. ಅದರ ಬಗ್ಗೆ ಅದನ್ನು ಕೇಳಬೇಡಿ ಹೇಳಬೇಡಿ ಅಂತ ನೀವೇನಾದರೂ ಹೇಳೋ ಆಗಿದ್ರೆ ನಾನು ಅದನ್ನು ಕೇಳೋಕೆ ಸಿದ್ಧವಾಗಿಲ್ಲ. ಅರ್ಥ ಆಯ್ತಾ? ಮಗು ನಂದು ಅನ್ನೋ ಸತ್ಯ ಅಪ್ಪ, ಮಾವ, ಚಿಕ್ಕತ್ತೆ, ಸಾವಿತ್ರಕ್ಕ ಇವರೆಲ್ಲರಿಗೂ ಗೊತ್ತಿದೆ. ಸತ್ಯ ಗೊತ್ತಿದ್ರು ಅವ್ರು ಏನೂ ಹೇಳ್ದೆ ನನಗೋಸ್ಕರ ಸುಮ್ಮನೆ ಇದ್ದಾರೆ. ಮಗು ಜನನಿದು ಅನ್ನೋ ಹಾಗೆ ಅವ್ರು ಕಾಣ್ತಾ ಇದ್ದಾರೆ. ನೀವು ಹಾಗೆ ಇದ್ಬಿಡಿ ಅಪ್ಪೋರೆ. ಈ ವಿಷಯ ನಮ್ಮಲ್ಲೇ ಇದ್ಬಿಡ್ಲಿ. ಮಾವ, ಮಗು ಮೇಲೆ ಪಾರುಗೆ ಎಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಪ್ರೀತಿ ಇದೆ. ಆದರೆ ಜನನಿಗೋಸ್ಕರ ಪಾರು ಮಗುನ ಜನನಿ ಮಡ್ಲಿಗೆ ಹಾಕಿದ್ದಾಳೆ. ಇವಾಗ ಆ ಮಗುನ ಜನನಿದೆ ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಜನನಿಗೇನಾದರೂ ಸತ್ಯ ಗೊತ್ತಾದರೆ ಅವಳು ಖಂಡಿತ ತಡ್ಕೊಳ್ಳಲ್ಲ ಮಾವ. ಪಾರು ಹೇಳ್ದಾಗೆ ಈ ವಿಷಯ ಯಾರಿಗೂ ಹೇಳೋದು ಬೇಡ. ಇದು ನಮ್ಮೊಳಗೆ ಇರಲಿ. ನೀವು ಒಂದ್ಸಲಿ ಯೋಚನೆ ಮಾಡಿ ಮಾವ. ಅಖಿಲಮ್ಮ, ನಿಮಗೆ ಕೈ ಮುಗಿತೀನಪ್ಪವ್ರೆ, ದಯವಿಟ್ಟು ಅತ್ಯಮ್ಮಂಗೆ ಸತ್ಯ ಹೇಳಬೇಡಿ. ಅಖಿಲಮ್ಮ, ಏನಾಯ್ತು ವೀರಣ್ಣ? ಯಾಕೆ ಇಷ್ಟು ಜೋರಾಗಿ ಕರೀತಾ ಇದ್ದೀರಾ? ಇವತ್ತು ಎಲ್ಲರೆದುರಿಗೂ ಒಂದು ಸತ್ಯನ ಹೇಳಬೇಕು ಅಂತಿದ್ದೀನಿ. ಸತ್ಯನಾ? ಯಾವುದ್ರ ಬಗ್ಗೆ? ಯಾರ ಬಗ್ಗೆ ವೀರಣ್ಣ? ಪಾರ್ವತಿ ಇಷ್ಟು ದಿನ ಸತ್ಯನ ತನ್ನೊಳಗೆ ಇಟ್ಕೊಂಡಿದ್ಲಲ್ಲ, ಅದಿವತ್ತೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ಹೌದಾ? ಅಂಥದ್ದೇನಿದೆಯಮ್ಮ ಪಾರ್ವತಿ? ಪಾರ್ವತಿ, ಯಾಕಮ್ಮ ಸುಮ್ಮನಿದೆಯಾ? ಅದೇನು ಅಂತ ಹೇಳಮ್ಮ. ಬಹುಶಃ ಪಾರ್ವತಿಗೆ ಸತ್ಯ ಹೇಳೋದಕ್ಕೆ ಭಯ ಆಗಿರಬೇಕು. ನಾನೇ ಹೇಳ್ತೀನಿ. ನಿನ್ನ ಸೊಸೆಗೆ ಪಾರ್ವತಿಗೆ ನಿನ್ನ ಹಾಗೆ ಚಿಗಳಿ ಅಂದ್ರೆ ತುಂಬಾ ಇಷ್ಟ ಅಂತೆ. ವೀರಣ್ಣ, ಇಷ್ಟಕ್ಕೆ ಅಷ್ಟು ದೊಡ್ಡ ನಾಟಕ ಮಾಡಿದ್ರ ನೀವು? ಪಾರ್ವತಿ ನನಗೂ ಚಿಗಳಿಬೇಕು ಅಂತ ಹಠ ಮಾಡ್ತಿದ್ಲು ನನ್ನ ಹತ್ರ. ನಾನು ಅವಳು ಹೇಳಿದೆ, ನಾನು ಕೊಡೋದಿಲ್ಲಮ್ಮ, ಈ ಚಿಗಳಿನ ನನ್ನ ತಂಗಿಗೋಸ್ಕರ ನಾನೇ ನನ್ನ ಕೈಯಾರ ಪ್ರೀತಿಯಿಂದ ಮಾಡಿದ್ದು ಅಂತ ಹೇಳಿದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ?
ನನ್ನ ಅತ್ತೆ ಅಮ್ಮ ಏನು ಅನ್ಕೊಳ್ಳೋದಿಲ್ಲ, ಅವಳು ಗೊತ್ತಾಗೋದೇ ಬೇಡ, ನನಗೆ ಕೊಡಿ ಅಂತ ಹೇಳಿದ್ಲು. ಕೊಟ್ಬಿಡ್ತೀನ ನಾನು? ಹಾಗೆಲ್ಲ ಕೊಡೋದಿಲ್ಲ. ನಿನಗೋಸ್ಕರ ಮಾಡಿದ್ದು ಚಿಗಳಿ, ಅದು ನಿನಗೆ. ಅಖಿಲಮ್ಮ, ಈ ಪಾರ್ವತಿಗೂ ಚಿಗಳಿ ಇಷ್ಟ ಅನ್ನೋ ಸತ್ಯ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ ಅಲ್ವಾ? ಇಲ್ಲ ವೀರಣ್ಣ. ಹಾಗಾಗಿ ನಾನು ಎಲ್ಲರನ್ನೂ ಕರೆಸ್ದೆ. ಮುಖ್ಯವಾಗಿ ನಿನಗೆ ಗೊತ್ತಾಗಬೇಕಲ್ವಾ? ಅಯ್ಯೋ ವೀರಣ್ಣ, ಮೊದಲು ಚಿಗಳಿ ಕೊಡಿ. ಹೇಗಿದೆ ಅಖಿಲಮ್ಮ? ವೀರಣ್ಣ, ಅದ್ಭುತವಾಗಿದೆ. ಎಷ್ಟೇ ವರ್ಷಗಳು ಉರುಳಿದ್ರು, ದಿನಗಳು ಕಳೆದು ಹೋದ್ರು, ಕಾಲ ಬದಲಾದ್ರು, ನೀವು ಮಾಡೋ ಚಿಗಳಿ ರುಚಿ ಮಾತ್ರ ಖಂಡಿತ ಬದಲಾಗಲ್ಲ. ತುಂಬಾ ಚೆನ್ನಾಗಿದೆ. ಪಾರ್ವತಿ, ನೀನ್ ಇಷ್ಟಪಟ್ಟ ಚಿಗಳಿ ನಿನಗ್ ಬೇಡವಮ್ಮ? ಬೇಕು ಅಪ್ಪೋರೆ. ತ್ಯಾಗ ಮಾಡೋದು ತಪ್ಪು ಅಂತ ನಾನು ಹೇಳಲಿಲ್ಲ ಪಾರ್ವತಿ, ಆದರೆ ಜೀವನ ಎಲ್ಲ ತ್ಯಾಗ ಆಗ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ಭಗವಂತ ಕೆಲವೊಂದನ್ನ ನಮಗೋಸ್ಕರ ಕೊಟ್ಟಿರ್ತಾನೆ. ಅದು ನಮ್ಮ ಹತ್ರ ಇದ್ರೇನೆ ಕೊಟ್ಟವನಿಗೂ ನಾವು ಕೊಡೋ ಗೌರವ ಅದು. ಏನಂತೀಯ ಅಖಿಲಮ್ಮ? ನಾನು ಹೇಳಿದ್ದು ಸರಿ ತಾನೆ? ನೀವ್ ಹೇಳಿದ್ದೇ ನ್ಯಾಯ. ನಿಂಗೂ ಬೇಕಾ ಚಿಗಳಿ? ನೋಡು, ತಗೋ. ಹೇಳಿದ್ನಲ್ಲ ಚಿಗಳಿ. ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಜೀರಿಗೆ, ಮೆಣಸಿನಕಾಯಿ ಎಲ್ಲವನ್ನು ಹದವಾಗಿ ಚೆಚ್ಚಿಬಿಟ್ಟು ಒಳ್ಳೆ ಮನಸ್ಸಿರೋ ಕೈಯಲ್ಲಿ ಅದನ್ನು ಉಂಡೆ ಕಡ್ಡಿ ಚುಚ್ಚಿಬಿಟ್ಟು ನಿನ್ನ ಕೈಯಲ್ಲಿ ಇದೆಯಲ್ಲ ಪುಟಾಣಿ, ಅದನ್ನೇ ಚಿಗಳಿ ಅನ್ನೋದು. ತಿನ್ನೋಡು ಹೇಗಿದೆ ಅಂತ. ತಗೋ ಮಗಳೇ, ತಗೋ, ನೀ ತಗೋ. ಹಾಗೆ ಕೊಡು, ಅಲ್ಲಿ ಕೊಡು 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 ಕೊಡು. ಅಖಿಲಮ್ಮ, ನೀನು ತಿಂತಾ ಇರೋದಕ್ಕೂ ಪುಟಾಣಿ ತಿಂತಾ ಇರೋದಕ್ಕೂ ವ್ಯತ್ಯಾಸನೇ ಕಾಣ್ತಿಲ್ಲ ನನಗೆ. ಕಾಲ ಹಾಗೆಯೇ ಹೋಗ್ತಾ ಇರುತ್ತೆ ಅಲ್ವಮ್ಮ? ಅದಕ್ಕೆ ಅಲ್ವಾ ವೀರಣ್ಣ ಹಾಡೆ ಮಾಡಿರೋದು, ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ. ಹಾಗೆ ನೀವು ಮಾಡಿರೋ ಚಿಗಳಿ ರುಚಿನ ತಡೆಯೋರು ಯಾರೂ ಇಲ್ಲ. ನಿಜ ಅಖಿಲಮ್ಮ, ನಿನ್ನ ಮಾತು ಸತ್ಯ. ನಿನ್ನೆ ರಾತ್ರಿ ನೋಡಿದ್ರೆ ಆದಿನೂ ಪಾರ್ವತಿನೂ ಚಳಿ ಕಾಯಿಸ್ಕೋತಾ ಇದ್ರು. ಈಗಾಗಲೇ ಮಧ್ಯಾಹ್ನ ಆಗೋಯ್ತು. 9 ಗಂಟೆಗೆ ಇನ್ನು ಕೆಲವು ಗಂಟೆಗಳು ಬಾಕಿ ಇದೆ. ನಾನು ಕೂಡ 9 ಗಂಟೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಯಾಕೆ ವೀರಣ್ಣ? ಅದೇಮ್ಮ, ನಿನ್ನೆ ಇವರಿಬ್ಬರು 9 ಗಂಟೆಗೆ ಬೆಂಕಿ ಕಾಯಿಸ್ಕೋತಾ ಇದ್ರಲ್ಲ, ಇವತ್ತು ಅದೇ ಸಮಯದಲ್ಲಿ ಬೆಂಕಿ ಕಾಯಿಸ್ಕೋತಾರೇನೋ ಅಂತ ಹೇಳಿದೆ ಅಷ್ಟೇ. ಪಾರ್ವತಿ, ಚಿಗಳಿ ಅಂದ್ರೆ ನಿನಗೂ ಇಷ್ಟ ತಾನೇ? ಮತ್ತೆ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ನಿಂತಿದೀಯಾ? ತಿನ್ನಮ್ಮ. ಸರಿ ಅತ್ತೆಮ್ಮ.
ಏನು ಹನುಮಂತು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ? ಏನದು? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪರೇ. ಯಾಕೆ ಹನುಮಂತು? ನಾವಿಬ್ಬರು ಒಂದೇ ವಯಸ್ಸಿನವರು, ಒಂದೇ ಮನಸ್ಥಿತಿ ಇರೋರು. ನನ್ನ ಹತ್ರ ಹೇಳ್ಕೊಳಕ್ಕೆ ಏನು ಕಷ್ಟ? ನಮ್ಮ ಪುಟಾಣಿ ಪಾರು ಮಗುವಿನ ಸತ್ಯ ವೀರಪ್ಪ ದಣಿಗಳಿಗೆ ಗೊತ್ತಾಗಿದೆಯಂತೆ. ಹೌದಾ ಹನುಮಂತು? ಈ ವಿಷಯ ಅಖಿಲನಿಗೂ ಗೊತ್ತಾಯ್ತಂತ? ಇಲ್ಲ ಅಪ್ಪರೇ, ಬರೀ ವೀರಪ್ಪ ದಣಿಗಳಿಗೆ ಮಾತ್ರ ಗೊತ್ತಾಗಿದೆ. ಪಾರ್ವತಿ ಮಗು ಜೊತೆ ತುಂಬ ಸಲಿಗೆ ಇದ್ದಿದ್ದನ್ನು ನೋಡಿ ಅವ್ರಿಗೆ ಅನುಮಾನ ಬಂದಿದೆಯಂತೆ. ಗಟ್ಟಿಯಾಗಿ ಪಾರ್ವತಿನ ಬಾಯಿ ಬಿಡಿಸಿದಾಗ ಅವಳು ನಿಜ ಒಪ್ಕೊಂಡ್ಲಂತೆ. ಅಲ್ಲದೆ ಈ ಸತ್ಯನ ಎಲ್ಲರ ಮುಂದೆ ಒಪ್ಕೊಳ್ಳೇಬೇಕು ಅಂತ ಇವತ್ತು ರಾತ್ರಿ 9 ಗಂಟೆವರೆಗೂ ಗಡುವು ಕೊಟ್ಟಿದ್ದಾರಂತೆ. ಹೌದಾ? ಅದಕ್ಕೆ ಪಾರ್ವತಿ ಏನಂದ್ಲು? ಮಗು ಅವಳದೇನೋ ಸತ್ಯ ಅವಳು ಒಪ್ಪುತ್ತಾಳಂತ? ಇಲ್ಲ ಅಪ್ಪರೇ, ನನಗೂ ಅದೇ ಯೋಚನೆ ಆಗಿರೋದು. ಆಗಲೇ ಪಾರ್ವತಿಗೆ ಫೋನ್ ಮಾಡಿದ್ದೆ. ನನಗೂ ಆಗಲೇ ಗೊತ್ತಾಗಿದ್ದು. ಸತ್ಯ ಒಪ್ಕೊಂಬಿಡು ಅಂತ ಹೇಳಿದೆ. ಆದರೆ ಅವಳು ಬಿಲ್ಕುಲ್ ಒಪ್ಕೋತಾ ಇಲ್ಲ. ಯಾಕಂತೆ? ಜನನಿಗೆ ಸತ್ಯ ಗೊತ್ತಾದರೆ ಮುಂಚಿನ ಥರ ಎಲ್ಲಿ ನೊಂದ್ಕೋತಾಳೋ ಅಂತ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದಾಳಂತೆ. ಆದರೆ ವೀರಪ್ಪ ದಣಿಗಳು ಹೇಳಲೇಬೇಕು ಅಂತ ಗಡುವು ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಪ್ಪೋರೆ. ಅಲ್ಲ, ಇವತ್ತಲ್ಲ ನಾಳೆ ಗೊತ್ತಾಗಬೇಕಾಗಿರೋ ಸತ್ಯ ಅದು ಪಾರ್ವತಿ ಬಾಯಿಂದಾನೇ ಗೊತ್ತಾದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನನಗೂ ಅದೇ ಸರಿ ಅನಿಸುತ್ತೆ ಅಪ್ಪೋರೆ. ಆದರೆ ನಿರ್ಧಾರ ಮಾಡಬೇಕಾಗಿರೋದು ಪಾರ್ವತಿ ಅಲ್ವಾ? ಅವಳು ಮನಸ್ಸಿಗೆ ಸರಿ ಅನಿಸ್ಬೇಕಲ್ಲ. ನಾನು ಪಾರ್ವತಿಗೆ ಫೋನ್ ಮಾಡಿ ಮಾತಾಡಲಾ? ಬೇಡಿ ಅಪ್ಪೋರೆ, ಮೊದಲೇ ಪಾರ್ವತಿ ಇಬ್ಬಂದಿಲಿದ್ದಾಳೆ. ಇನ್ನು ನನ್ನಿಂದ ನಿಮಗೆ ಈ ವಿಷಯ ಗೊತ್ತಾಯಿತು ಅಂತ ಅವಳಿಗೆ ತಿಳಿದ್ರೆ ತುಂಬ ನೊಂದ್ಕೋತಾಳೆ. ನಾವು ಎಷ್ಟೇ ಏನೇ ಹೇಳಿದ್ರು ಕಡೆಗೆ ಅವಳಿಗೇನು ಅನಿಸುತ್ತೋ ಅದೇ ನಿರ್ಧಾರನೇ ಅವಳು ತಗೊಳ್ಳೋದಲ್ವಾ? ಅದು ಸರಿನೇ. ಆದರೆ ಆದಷ್ಟು ಬೇಗ ಈ ವಿಷಯ ಎಲ್ಲರಿಗೂ ಗೊತ್ತಾಗಲಿ ಅಂತಾನೆ ನಾನು ಬಯಸೋದು. ಹನುಮಂತು, ಜನನಿ ಮಗು ಸತ್ತೋಯ್ತು ಅನ್ನೋ ವಿಷಯ ವೀರೇನು ಗೊತ್ತಾಗಿ ಪಾಪ ಅವನು ಎಷ್ಟು ನೊಂದ್ಕೊಂಡಿರ್ಬೋದು. ಹೌದು, ತಮ್ಮ ಮೊಮ್ಮಗು ಇಲ್ಲ ಅಂತ ಗೊತ್ತಾದಾಗ ಆಘಾತ ನೋವು ಆಗೋದು ಸಹಜ. ಆದರೂ ಇಂಥ ಸ್ಥಿತಿನಲ್ಲೂ ವೀರಪ್ಪ ದಣಿಗಳು ನಮ್ಮ ಪಾರು ಪರವಾಗಿ ನಿಂತಿದ್ದಾರಲ್ಲ, ಅದು ಅವ್ರ ದೊಡ್ಡ ಗುಣ. ಹೌದೌದು, ನಮ್ಮ ವೀರೇಂದು ನ್ಯಾಯ ಅಂದರೆ ನ್ಯಾಯ. ಸತ್ಯಕ್ಕೋಸ್ಕರ ಬಿಟ್ಟು ಹೋಗಿರೋ ಸಂಬಂಧಗಳನ್ನ ಒಂದು ಮಾಡ್ತಾನೆ, ಇಲ್ಲ ಸಂಬಂಧಗಳನ್ನೇ ಬಿಟ್ಬಿಡ್ತಾನೆ. ನೋಡೋಣ ಇವತ್ತೇನು ತೀರ್ಮಾನ ಆಗುತ್ತೋ. ಯಾವುದಕ್ಕೂ ಒಂದ್ಸಲ ವೀರೇನ್ ಫೋನ್ ಮಾಡಿ ಮಾತಾಡಿದ್ರೆ ಅವನಿಗೂ ಸಮಾಧಾನ ಆಗ್ಬೋದು. ನಿನಗೇನು ಅನ್ಸುತ್ತೆ? ಸರಿ. ನಮ್ಮ ಜನನಿ ದುಬೈಗೆ ಹೋಗೋದಕ್ಕೆ ಆ ರತ್ನವೇಣಿನೇ ಕಾರಣ. ನಮ್ಮ ಬಂಗಾರಿನ ಪಾರ್ವತಿಯಿಂದ ದೂರ ಮಾಡೋದಕ್ಕೆ ಅವಳ ತಲೆಗೆ ಇಲ್ಲ ಸಲ್ಲದನ್ನೆಲ್ಲ ತುಂಬಿ ಅವಳನ್ನ ದುಬೈಗೆ ಹೋಗೋ ಥರ ಮಾಡಿದಾಳೆ. ಆ ರತ್ನವೇಣಿಗೊಂದು ಗತಿ ಕಾಣಿಸ್ಬೇಕಲ್ಲ, ಏನು ಮಾಡಲಿ? ಹಾಂ, ಅವಳ ಲವರ್ ಥರ ಫೋನ್ ಮಾಡೋ ಡ್ರಾಮಾನ ಕಂಟಿನ್ಯೂ ಮಾಡೋಣ. ಅರೆ, ಅವತ್ತು ಗಣಿ ಮಾತಾಡಿದ, ಇವತ್ತು ನಾನು ಹೇಗೆ ಮಾತಾಡಲಿ? ಹಾಂ, ಗಣಿ ಒಂದು ಆ್ಯಪ್ ಹಾಕ್ಕೊಟ್ಟಿದ್ದಾನೆ. ಅದರಲ್ಲಿ ನಾನು ಮಾತಾಡಿದ್ರು ಬೇರೆಯವ್ರು ಮಾತಾಡಿರೋ ಥರ ಕೇಳಿಸುತ್ತೆ. ನಾನು ಇನ್ನೊಂದು ಸಿಮ್ಮಿಂದ ಫೋನ್ ಮಾಡಿಬಿಡ್ತೀನಿ. ಒಳ್ಳೆ ಐಡಿಯಾ. ಹಲೋ, ಹೇಳ್ಕೊಳ್ಳೋಕೆ ಒಂದೂರು, ತಲೆ ಮ್ಯಾಲೆ ಒಂದ್ಸೂರು, ಮಲಗಕ್ಕೆ ಬೂಮ್ ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನಗ್ನಗ್ತಾ ಉಪ್ ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹೇಗಿದೆಯಾ ನನ್ನ ರತ್ನ? ಚೆನ್ನಾಗಿದ್ದೀನಿ. ಎಲ್ಲಿ ಅವತ್ತು ಫೋನ್ ಮಾಡಿದವರು ಇವತ್ತು ಫೋನ್ ಮಾಡ್ತಿದ್ದೀರಾ? ಹ್ಞೂ, ನೀನು ಊರಿಗೆ ಹೋಗಿದ್ಯಲ್ವಾ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಅರೆ, ನಾನು ಊರಿಗೆ ಬಂದಿರೋದು ನಿಮಗೆ ಗೊತ್ತಾಯ್ತು? ಗಾಬರಿ ಆಗಬೇಡ ರತ್ನ. ನಿನ್ನ ನೋಡಬೇಕು ಅನ್ನೋ ಆಸೆಯಿಂದ ಅರಸನ ಕೋಟೆಗೆ ಹೋಗಿದ್ನಾ,
ಅಲ್ಲಿ ಕರಡಿ ಥರ ಮೀಸೆ ಬಿಟ್ಟಿರೋನೊಬ್ಬ ಸಿಕ್ಕಿದ. ಅವನು ನೀನು ಊರಿಗೆ ಹೋಗಿದ್ಯಾ ಅಂತ ಹೇಳ್ದ. ಹೌದಾ? ಅವನತ್ರ ನಿಮ್ಮನ್ನ ಏನಂತ ಪರಿಚಯ ಮಾಡ್ಕೊಂಡ್ರಿ? ನನ್ನ ಲವ್ವರು ಅಂತಾನೆ ಹೇಳೋಣ ಅನ್ಕೊಂಡೆ. ಆದರೆ ನಂದು ಒಂದು ಸೈಡ್ ಲವ್ವು, ನಿನ್ನ ಕಡೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವಲ್ಲ, ಅದಕ್ಕೆ ಪರಿಚಯದವರು ಅಂತ ಮಾತ್ರ ಹೇಳಿದೆ. ನಿನ್ನನ್ನು ಯಾವಾಗ ನೋಡ್ತೀನೋ, ಯಾವಾಗ ಮೀಟ್ ಮಾಡ್ತೀನೋ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಯಾವಾಗ ಹೇಳ್ಕೊತೀನೋ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗೋದಕ್ಕೆ ಮುಂಚೆ ಬೇಗ ಬರ್ತೀಯಾ? ಆಯ್ತಾಯ್ತು, ಆದಷ್ಟು ಬೇಗ ಬರ್ತೀನಿ. ಸರಿ, ಫೋನ್ ಇಡ್ಲಾ? ಎಷ್ಟು ಬೇಗನಾ? ನಾವಿಬ್ರು ಮಾತಾಡೋದು ಅಲ್ಲಿ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ? ಸರಿ, ಮತ್ತೆ ಯಾವಾಗ ಫೋನ್ ಮಾಡ್ತೀರಾ? ಆಗಾಗ ಮಾಡ್ತಾ ಇರ್ತೀನಿ. ಜನನಿ ಮಗುನ ದುಬೈಗೆ ಕರ್ಕೊಂಡು ಹೋಗ್ತಿದ್ದಾಳೆ ಅನ್ನೋ ಕಾರಣಕ್ಕೆ ನಿನಗದೆಷ್ಟು ದುಃಖ ಆಗ್ತಿದೆ ಅಂತ ನನಗೆ ಅರ್ಥ ಆಗತ್ತಮ್ಮ. ಪುಟಾಣಿನ ನಿನ್ನ ಮಗು ಥರನೇ ನೋಡ್ಕೋತಾ ಇದ್ದೆ. ಅದರ ದಿನಚರಿ ಪೂರ್ತಿ ನಿನ್ನ ಮೇಲೇನೆ ಡಿಪೆಂಡ್ ಆಗಿರ್ತಾ ಇತ್ತು. ಬೆಳಿಗ್ಗೆ ಎದ್ದಾಗಿಂದ ಆ ಮಗುಗೆ ಏನು ಬೇಕು, ಏನು ಬೇಡ, ಅದ್ರ ಶೂ ಪಾಲಿಷ್ ಮಾಡೋದು, ಯೂನಿಫಾರ್ಮ್ ಇಸ್ತ್ರಿ ಮಾಡೋದು, ಅದರ ಆಟ ಪಾಠ ಊಟ ಎಲ್ಲನೂ ನೀನೇ ನೋಡ್ಕೋತಾ ಇತ್ತು. ನಮ್ಮ ಲಕ್ಷ್ಮೀ ಪುಟಾಣಿನೂ ಅಷ್ಟೇ, ಅದೆಷ್ಟು ನಿನ್ನ ಹಚ್ಕೊಂಡ್ಬಿಟ್ಟಿದ್ದಾಳೆ. ಹೆತ್ತ ತಾಯಿ ಮೇಲೆ ಅದೆಷ್ಟೇ ಪ್ರೀತಿ ಇದ್ರೂ ಎಲ್ಲದಕ್ಕೂ ಪಾರು 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 ಅಂತ ನಿನ್ನ ಸುತ್ತಮುತ್ತನೇ ಓಡಾಡ್ತಾ ಇತ್ತು. ಮಗು ಜನನಿ ಜೊತೆ ದುಬೈಗೆ ಹೋಗುತ್ತೆ ಅಂತ ನಮ್ಗೆಲ್ರಿಗೂ ಎಷ್ಟು ಸಂಕಟ ಆಗ್ತಿದೆಯೋ ಅದರ 100ರಷ್ಟು ಲೆಕ್ಕ ಇಡಕ್ಕಾಗದೆ ಇರೋಷ್ಟು ದುಃಖ ನಿನಗಾಗ್ತಿದೆ ಅಂತ ನಮಗೆ ಗೊತ್ತಮ್ಮ. ಆ ದೇವರು ಜೀವನದಲ್ಲಿ ನಿನಗೆ ಅದೆಷ್ಟೋ ಕಷ್ಟಗಳನ್ನು ಕೊಟ್ಬಿಟ್ಟ, ಏನೇನೋ ತಿರುವುಗಳನ್ನು ತಂದಿಟ್ಟ. ಆದರೆ ನೀನು ತಾಯಿ ಆಗ್ತಿದೀಯ ಅಂತ ಗೊತ್ತಾದಾಗ ನೀನು ಅದನ್ನೆಲ್ಲ ಮರೆತು ಅದೆಷ್ಟು ಸಂತೋಷವಾಗಿತ್ತೆ ಅಂತಂದರೆ ನಿನ್ನಲ್ಲಿರೋ ತಾಯ್ತನ ಏನು ಅನ್ನೋದು ನನಗೆ ಅರ್ಥ ಆಗುತ್ತಮ್ಮ. ಆದರೆ ಇನ್ನು ಮುಂದೆ ಪುಟಾಣಿ ನಮ್ಮ ಜೊತೆ ನಮ್ಮ ಮನೇಲಿರಲ್ಲ ಅನ್ನೋದನ್ನ ನಿನ್ನಿಂದ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಿದೆ ಪಾರ್ವತಿ. ಜೀವನದಲ್ಲಿ ಯಾವತ್ತೂ ಯಾವುದು ಶಾಶ್ವತ ಅಲ್ಲ. ಜೀವನದಲ್ಲಿ ಕೆಲವರು ನಮ್ಮಿಂದ ದೂರ ಹೋಗ್ತಾರೆ, ಇನ್ನು ಕೆಲವರು ದೂರ ಆಗ್ತಾರೆ. ಆದರೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ, ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೆ. ಆ ದೇವರು ನಿನ್ನ ಜೀವನದಲ್ಲಿ ಅದೆಷ್ಟೋ ಪರೀಕ್ಷೆಗಳನ್ನು, ತಿರುವುಗಳನ್ನು ತಂದಿಟ್ಬಿಟ್ಟ.
ಒಂಥರದಲ್ಲಿ ಅದರಲ್ಲೆಲ್ಲ ನೀನು ಗೆದ್ದುಬಿಟ್ಟೆ. ಹೆಚ್ಚಿನ ಬೇರೆ ಯಾವ ಆಸೆಗಳು ಇಲ್ಲದೆ ಇರೋ ನೀನು ತಾಯಿ ಆಗೋದಕ್ಕೆ ಅದೆಷ್ಟು ಆಸೆ ಪಡ್ತಿದ್ದೆ ಅನ್ನೋದು ನನಗೆ ಗೊತ್ತಿದೆ ಅಮ್ಮ. ಆದರೆ ಹುಟ್ಟಿದ್ದ ಹಾಗೆ ನಿನ್ನ ಮಗುನ ಅವನು ಯಾಕೆ ತನ್ನ ಹತ್ರ ಕರ್ಕೊಂಡ್ಬಿಟ್ನೋ, ನಾವೆಂದು ಹೋಗಿ ದೇವರನ್ನ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಇನ್ನು ಮುಂದೆ ಪುಟಾಣಿ ನಿನ್ನ ಜೊತೆ ಇರಲ್ಲ ಅನ್ನೋದು ನಿನ್ನಿಂದ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ನನಗೂ ಅರ್ಥ ಆಗುತ್ತಮ್ಮ. ನೋಡಮ್ಮ, ದಿನಾ ಸೂರ್ಯ ಹುಟ್ಟೋದನ್ನು ನಾವು ನೋಡೋಕ್ಕಾಗಲ್ಲ, ಆದರೆ ಅವನ ಬೆಳಕಿನಲ್ಲಿ ನಂಬಿಕೆಯಿಂದ ಜೀವನ ಮಾಡ್ತೀವಿ. ಅದೇ ರೀತಿ ಪುಟಾಣಿ ದೂರದ ದುಬೈಗೆ ಹೋದರೂ ಕೂಡ ಅವಳು ನಮ್ಮ ಜೊತೆಯಲ್ಲೇ ಇದ್ದಾಳೆ ಅನ್ನೋ ನಂಬಿಕೆಯಿಂದ, ನಮ್ಮ ಮನಸ್ಸಲ್ಲೇ ಇದ್ದಾಳೆ ಅನ್ನೋ ನಂಬಿಕೆಯಿಂದ ನಾವು ಜೀವನ ಮಾಡಬೇಕು. ಪಾರ್ವತಿ, ನೀನು ಧೈರ್ಯ ಕಳ್ಕೋಬೇಡ ಮಗಳೇ, ನೀನು ಧೈರ್ಯ ಕಳ್ಕೋಬೇಡಮ್ಮ. ದುಬೈ ಯಾವ ಮಹಾದೂರ ಇದೆ? ಪುಟಾಣಿನ ಯಾವಾಗ ನೋಡಬೇಕು ಅಂತ ಅನ್ಸುತ್ತೋ ಆವಾಗೆಲ್ಲ ತಕ್ಷಣ ಹೋಗ್ಬಿಡ್ಬೋದು. ಹೌದಮ್ಮ, ಎಷ್ಟು ದಿನ ಬೇಕೋ ಅಷ್ಟು ದಿನ ಅವಳ ಜೊತೆ ಇದ್ದು ಬರ್ಬೋದು. ಪಾರ್ವತಿ, ಧೈರ್ಯ ತಗೊಮ್ಮ, ತಾಳ್ಮೆಯಿಂದ ಇರು ಮಗಳೇ.